ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್. ಗೃಹಲಕ್ಷ್ಮಿ ಯೋಜನೆ ಫ್ರೆಂಡ್, ಸರ್ಕಾರದಿಂದ ಏನು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರ ಖಾತೆಗೆ 2,000 ರೂಪಾಯಿ ಹಣ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ 3 ತಿಂಗಳ ಕಾಲ ಹಣ ಬಂದಿಲ್ಲ. ಸರ್ಕಾರ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸಲ್ಲ, ನಾವು ಹಣ ಹಾಕ್ತೀವಿ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಾವು ಖಂಡಿತವಾಗಿ ಹಣ 2,000 ರೂಪಾಯಿ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಈ ಮಹಿಳೆಯರಿಗೆ 2,000 ರೂಪಾಯಿ ಸಾಕಷ್ಟು ಪ್ರಯೋಜನವಾಗುವಂತಹ ಒಂದು ಸ್ಕೀಮು. ಇದು ಏನು ಗ್ಯಾರಂಟಿಗಳು ಕೊಟ್ಟಾರೋ ಈ ಗ್ಯಾರಂಟಿಗಳಲ್ಲಿ ಆದಂಥ ಒಂದು ಉತ್ತಮವಾದಂಥ ಸ್ಕೀಮು ಅಂದರೆ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ಸ್ಕೂಲ್ ಫೀಸ್, ಮಕ್ಕಳಿಗೆ ಸ್ಕೂಲ್ ಫೀಸ್ ಆಗಿರ್ಬೋದು, ದುಡ್ಡೆಲ್ಲ ಕೂಡಿಕೊಂಡು ಕಷ್ಟದ ಮಹಿಳೆಯರಿಗೆ ಸಹಾಯ ಮಾಡೋದು, ಈ ಥರ ಸಾಕಷ್ಟು ಇನ್ಸಿಡೆಂಟ್ಗಳು ನಡೆದಿದ್ದಾವೆ. ಹಾಗಾಗಿ ಈ ಸ್ಕೀಮು ಏನು ಮಹಿಳೆಯರ ಸ್ಕೀಮು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಮತ್ತು ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆರೋಗ್ಯ ಚೇತರಿಸಿದ ನಂತರ ಅವ್ರ ಜೊತೆ ನಾವು ಒಂದು ಮೀಟಿಂಗ್ ನಾವು ಮಾಡ್ತೀವಿ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಏನು ತಾಲೂಕ್ ಪಂಚಾಯಿತಿಗಳಲ್ಲಿ ನಾವು ಹಾಕೋಕ್ಕೆ ತೀರ್ಮಾನ ತಗೊಂಡಿದ್ವಿ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ. ಫ್ರೆಂಡ್, ಇಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನೆಕ್ಸ್ಟ್ ಬಜೆಟ್ಗೆ ಇನ್ನು ಸ್ವಲ್ಪ ಜಾಸ್ತಿ ಮಾಡ್ತೀವಿ ಅಂತಲೂ ಸಹ ಇಲ್ಲಿ ಊಹೆ ಬರ್ತಾಯಿದೆ. ಅಂದರೆ ಏನು 2,000ದಿಂದ 3,000 ರೂಪಾಯಿವರೆಗೂ ಗೃಹಲಕ್ಷ್ಮಿ ಯೋಜನೆ ಈ ರೀಸೆಂಟ್ ಬಜೆಟ್ನಲ್ಲಿ ನಾವು ಜಾಸ್ತಿ ಮಾಡ್ತೀವಿ ಅಂತ ಇಲ್ಲಿ ಸಾಕಷ್ಟು ಮಾಧ್ಯಮಗಳಲ್ಲಿ ಬರ್ತಾ ಇದ್ದಾವೆ. ಸದ್ಯಕ್ಕೆ ಇಲ್ಲಿ ಜನಗಳು ಏನು ತಿಳಿಸೋದು ಅಂದರೆ ಕೂಡ 2,000 ರೂಪಾಯಿ ಕರೆಕ್ಟಾಗಿ ಹಾಕಿ ಸಾಕು ಅಂತಲೇ ಸಹ ಇಲ್ಲಿ ಮಹಿಳೆಯರು ಕೇಳ್ತಾ ಇದ್ದಾರೆ. ಸರ್ಕಾರ 3,000 ರೂಪಾಯಿ ಮಾಡೋದು ಉತ್ತಮ. ಸದ್ಯಕ್ಕೆ ಈಗ ಕೂಡ 2,000 ರೂಪಾಯಿ ತಿಂಗಳ ಕರೆಕ್ಟಾಗಿ ಅಕೌಂಟಿಗೆ ಜಮಾ ಮಾಡಲಿ. ತಾಲೂಕು ಪಂಚಾಯಿತಿಗಳಲ್ಲಿ ಬೇಡ, ಅಲ್ಲಿ ತಗೊಳ್ಳೋದು ನಮಗೆ ತುಂಬ ಕಷ್ಟ ಅಂತ ಮಹಿಳೆಯರು ಸಾಕಷ್ಟು ಜನ ಇಲ್ಲಿ ವಿಚಾರಗಳು ಬರ್ತಾ ಇದ್ದಾವೆ. ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ತೀರ್ಮಾನ ಮಾಡಿ ಆದಷ್ಟು 2,000 ರೂಪಾಯಿ ಅನುಕೂಲವಾದಂತಹ ಒಂದು ಸ್ಕೀಮು ಮಾಮೂಲಿ ಯಾವ ಥರ DBT ಪುಷ್ ಮಾಡ್ತಾಯಿದ್ದಾರೋ ಅಂದರೆ ನೇರವಾಗಿ ಅವರ ಅಕೌಂಟಿಗೆ ಬರ್ತಾಯಿದ್ದೋ ಮಹಿಳಾ ಮತ್ತು ಸಮಾಜ ಇಲಾಖೆಯಿಂದನೇ ನೀವು ವರ್ಗಾವಣೆ ಮಾಡಿ ಅಲ್ಲಿ 1 ತಿಂಗಳು 15 ದಿನ 20 ದಿವಸ ಆದರೂ ಸಹ ನೇರವಾಗಿ ಅಕೌಂಟ್ಗಳಿಗೆ ಬರುವಂಥ ಒಂದು ಸ್ಕೀಮ್ ಆಗಿರುತ್ತೆ. ತಾಲೂಕ್ ಪಂಚಾಯಿತಿಗಳಿಗೆ ಬೇಡ ಅಂತ ಸಾಕಷ್ಟು ಮಹಿಳೆಯರು ಇಲ್ಲಿ ಕೇಳ್ತಾ ಇದ್ದಾರೆ ಸರ್ಕಾರಕ್ಕೆ. ನೀವು ಸರ್ಕಾರ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಹತ್ರ ಮೀಟಿಂಗ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಆದಷ್ಟು ಈ ಸ್ಕೀಮು ನೇರವಾಗಿ ಬ್ಯಾಂಕ್ ಅಕೌಂಟಿಗೆ ಬರೋಂಗೆ ಆಗಲಿ ಅಂತ ನಿಮ್ಮಲ್ಲಿ ನಾವು ಕೇಳ್ಕೊಳ್ತೀವಿ.